ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡುವಂತೆ ಮಾದಾರ ಮಹಾಸಭಾ ಆಗ್ರಹ. ಮಾದಾರ ಮಹಾಸಭಾ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿ. ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಕೇಂದ್ರ ಸಚಿವರಾಗಿದ್ದ ಕೆಎಚ್ ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ನೀಡಬೇಕು ಎಂದು ಒತ್ತಾಯ. ರಾಜ್ಯ ರಾಜಕೀಯದಲ್ಲಿ ಅಪಾರ ಅನುಭವವನ್ನ ಹೊಂದಿರುವ ಮುನಿಯಪ್ಪ ಅವರಿಗೆ ಉನ್ನತ ಹುದ್ದೆ ನೀಡುವುದು ಸಮುದಾಯದ ಬಹುದಿನಗಳ ಬೇಡಿಕೆ ಎಂದು ತಿಳಿಸಿದರು. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ರಾಜಕೀಯವಾಗಿ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕಾದರೆ ಡಿಸಿಎಂ ಸ್ಥಾನವನ್ನ ನೀಡಬೇಕು ಎಂದು ಆಗ್ರಹ. ಮುನಿಯಪ್ಪ ಅವರು ಹಲವು ದಶಕಗಳಿಂದ ಪಕ್ಷ ಸಂಘಟನೆ ಹಾಗೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ಸರ್ಕಾರ ಪರಿಗಣಿಸಬೇಕು ಎಂದು ಒತ್ತಾಯ. ಸಾಮಾಜಿಕ ನ್ಯಾಯದ ತತ್ವದಡಿ ಸಮುದಾಯದ ಹಿರಿಯ ನಾಗರಿಕರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕೆಂದು ಮನವಿ. ರಾಜ್ಯದ ಅಭಿವೃದ್ಧಿ ಹಾಗೂ ಸಮುದಾಯದ ಧ್ವನಿಯನ್ನ ಸಮರ್ಥವಾಗಿ ಪ್ರತಿನಿಧಿಸುವ ನಾಯಕತ್ವ ಮುನಿಯಪ್ಪ ಅವರಲ್ಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪರಿಶಿಷ್ಟ ಜಾತಿ ಸಮುದಾಯದ ಲಕ್ಷಾಂತರ ಜನರ ಭಾವನೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಎಂದು ಒತ್ತಾಯ. ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ತ್ವರಿತ ನಿರ್ಧಾರ ಕೈಗೊಳ್ಳಬೇಕು ಎಂದು ಆಗ್ರಹ. ಮುನಿಯಪ್ಪ ಅವರಿಗೆ ಡಿಸಿಎಂ ಸ್ಥಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ರೂಪಿಸುವ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾದಾರ ಮಹಾಸಭಾ ಮುಖಂಡರು, ಪದಾಧಿಕಾರಿಗಳು ಹಾಗೂ ಸಮುದಾಯದ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು. ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ದಲಿತರ ಪಕ್ಷ, ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಮಾದಿಗ ಸಮುದಾಯಕ್ಕೆ ಸಾಕಷ್ಟು ಸಹಾಯ ಮಾಡಿಕೊಂಡು ಮಾದಿಗ ಸಮುದಾಯಕ್ಕೋಸ್ಕರ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಕೊಟ್ಟು ಮಾಡಿದರೆ. ತುಂಬಾ ಹಿಂದಿನ ದಿನಗಳಲ್ಲೂ ಇಲ್ಲಿವರೆಗೂ ಅನೇಕ ಉದ್ಯೋಗ ಕೊಡ್ಕೊಂಡು ಬಂದಿದ್ದಾರೆ. ಎರಡನೇದಾಗಿ ನಾವು ಕೆಎಚ್ ಮುನಿಯಪ್ಪ ಅವರನ್ನ ಡೆನಿ ಕಾಸ್ಟ್ ಈ ಒಂದು ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರದಲ್ಲಿ ಅವ್ರನ್ನ ಡಿಸಿಎಂ ಮಾಡಲೇಬೇಕು ಅಂತ ನಾಯಕರನ್ನ ಹಿಂದೆ ನಾವೆಲ್ಲರೂ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 224 ಕ್ಷೇತ್ರದಲ್ಲೂ ನಮ್ಮ ಜಾತಿ ಇದೆ. ಅವರು ಖಡಾಖಂಡಿತವಾಗಿ ನೀವು ಇದು ಕೊಟ್ಟರೆ ನಿಮ್ಮ ಪಕ್ಷಕ್ಕೆ ನೀವಿವತ್ತು ನಮಗೆ ಸಾಮಾಜಿಕ ನ್ಯಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ 2028 ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಖಡಾಖಂಡಿತವಾಗಿ ನಮ್ಮ ಜನಾಂಗ ನಿಮ್ಮ ಪಕ್ಷದಿಂದ ಇರುತ್ತೆ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಈಗ ಸಿದ್ದರಾಮಯ್ಯ ಫಾಲೋವರ್ಸ್ ಯಾರ್ಯಾರು ಶಾಸಕರಿದ್ದಾರೋ ಅವ್ರನ್ನೆಲ್ಲ ತುಳಿಯುವಂಥ ಕೆಲಸ ಆಗ್ತಿದೆ ಅಂತ ಒಂದು ಗಾಳಿ ಮಾತಿದೆ. ಆ ರೀತಿ ಏನಾದರೂ ಈಗ ಮುನಿಯಪ್ಪ ಅವ್ರಿಗೆ ಆ ರೀತಿ ಏನಾದರೂ ಅನ್ಯಾಯ ಆಗ್ತಿದೆ ಸಮೇತ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಎಚ್ ಕೆ ಪಾಟೀಲು, ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲು ಈ ಥರ, ಆಮೇಲೆ ಅವರು AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಜೊತೆಯಲ್ಲಿ ಅವರು ಸಮಕಾಲೀನ ಇರ್ತಾರೆ. ಅವ್ರನ್ನ ಯಾವುದೇ ರೀತಿ ತುಳಿಯೋಕ್ಕಾಗಲ್ಲ. ಅವ್ರನ್ನ ತುಳಿದ್ರೆ ಪಕ್ಷನೇ ಡ್ಯಾಮೇಜ್ ಎಲ್ಲ ಆಗುತ್ತೆ. ಆ ಥರ ಏನು ನುಡಿತಿಲ್ಲ. ಅವ್ರಿಗೂ ಒಂದು ವಿಶೇಷ ಕ್ಯಾಬಿನೆಟ್ ರ್ಯಾಂಕಲ್ಲಿ DCM ಹುದ್ದೆ ಸೃಷ್ಟಿ ಮಾಡಿ ಯಾರ್ಯಾರು ಕೊಡಬೇಕು ಅಂತ ಊಹಾಪೋಹ ಇದೆ. ಯಾರು ಕೊಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಸಮುದಾಯದ ಕೆಎಚ್ ಮುನಿಯಪ್ಪನವರು ತಾವು ಕೊಡಲೇಬೇಕು ಅಂತ ನಮ್ಮ ಆಗ್ರಹ, ನಮ್ಮ ಒಂದು ರಿಕ್ವೆಸ್ಟ್ ಅಷ್ಟೇ. ಪಕ್ಷವು ಆಡಳಿತ ನಡೆಸುತ್ತಿದ್ದು ಈಗ ತಾನೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಲಿದೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯಾವ ಥರ ಮಾದಿಗ ಜನಾಂಗಕ್ಕೆ ಮಿನಿಸ್ಟ್ರು ಅಥವಾ ಬೇರೆ ಹುದ್ದೆ ಕೊಟ್ಟಿದ್ರು, ಅದೇ ಥರನೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಕೂಡ ಸಹ ನಮಗೆ ಅತ್ಯಂತ ಸಮಂಜಸವಾಗಿರ್ತಕ್ಕಂಥ ಹುದ್ದೆಯನ್ನು ನಮ್ಮ ಮುನಿಯಪ್ಪ ಅವರಿಗೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಮುನಿಯಪ್ಪನವರು 7 ಬಾರಿ ಸಂಸದರಾಗಿ ಅತ್ಯಂತ ಹಿರಿಯ ಧುರೀಣರಾಗಿ ಕಳಂಕರಹಿತರಾಗಿ ಕೆಲಸ ನಿರ್ವಹಿಸ್ತಕ್ಕಂಥರು. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಯಾವುದೇ ಕಾರಣಕ್ಕೆ ಅವರು ಅಧಿಕಾರಕ್ಕಾಗಿ ಲಾಬಿ ನಡೆಸಿರ್ತಕ್ಕಂಥರಲ್ಲ. ಅವರ ವೃತ್ತಿ ನೋಡಿ, ಅವರ ಜನಪ್ರಿಯತೆ ನೋಡಿ ಅವರಿಗೆ ಹುದ್ದೆಯನ್ನು ಕೊಟ್ಟಿದ್ದಾರೆ. ಈಗಲೂ ಸಹ ಅದೇ ಥರನೇ ಅವರಿಗೆ DCM ಹುದ್ದೆ ಕೊಡಬೇಕು ಅಂತಂದ್ಬಿಟ್ಟು ಈ ಮೂಲಕ ಪಾವಗಡ ತಾಲೂಕು ಮಾದಾರ ಮಹಾಸಮಿತಿಯಿಂದ ಜನಾಂಗದಿಂದ ನಾವು ಅವರಿಗೆ ಸರ್ಕಾರಕ್ಕೆ, AICC ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಮಲ್ಲಿಕಾರ್ಜುನ್ ರಾಘವಜಿ, ಸೋನಿಯಾಜಿ, ವೇಣುಗೋಪಾಲ್, ಸುರ್ಜೇವಾಲಾ ಅವರೆಲ್ಲರಿಗೂ ಸಹ ಮನವಿ ಮಾಡ್ತಾ ಅವ್ರನ್ನ DCM ಮಾಡಲೇಬೇಕು ಅಂತಂದ್ಬಿಟ್ಟು ನಾವು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಇದನ್ನ ಕೊಡ್ಲಿಲ್ಲ ಅಂತಂದ್ಬಿಟ್ಟಂದ್ರೆ ನಮ್ಮ ಅಸಮಾಧಾನ
ಅನುದಾನ ಇರ್ತೈತೆ, ಕಾಂಗ್ರೆಸ್ ಪಕ್ಷಕ್ಕೆ ವ್ಯತಿರೇಕವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಹೆಂಗನ್ನ ಮಾಡಿ ಅವರು ನಮಗೆ ಕೊಡಲೇಬೇಕು DCM ಸ್ಥಾನ ಮುನಿಯಪ್ಪ ಸಾಹೇಬರಿಗೆ ಅಂತ ಬಿಟ್ಟದ್ದು ಈ ಮೂಲಕ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ದೀವಿ. ಇದಾದ ನಂತರ ಕೂಡ ನಾವು ಇನ್ನೂ ನಮ್ಮ ಜನಾಂಗದಲ್ಲಿರ್ತಕ್ಕಂಥ ಮಾಲಿ ಜನಾಂಗದಲ್ಲಿರ್ತಕ್ಕಂಥ ಆ 2 ಹುದ್ದೆಗಳನ್ನ ಮಂತ್ರಿ ಪದವಿಗಳನ್ನು ಕೊಡಬೇಕು ಅಂತ ಬಿಟ್ಟದ್ದು ಈ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ, ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ನಮಗೆ ತೊಂದರೆ ಕೊಡಬಾರದು, ನಮಗೆ ಮಿನಿಸ್ಟ್ರಿ ಕೊಡಲೇಬೇಕು ಅಂತ ಬಿಟ್ಟದ್ದು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಎಲ್ರಿಗೂ ಸ್ವಾಗತ ಕೊಡ್ತಾ, ಈ ದಿನ ನಾವು ಏನಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಈಗೆಲ್ಲ ನಿಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ರಾಜಕೀಯ ವಿದ್ಯಮಾನಗಳ ಸಾಕಷ್ಟು ಬದಲಾವಣೆ ಆಗಿದೆ. ಹಿಂದೆ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜಿ ಅವರಿಗೆ ಆಲ್ರೆಡಿ ರಾಜೀನಾಮೆ ಸಲ್ಲಿಸಿ ಈಗ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ DK ಶಿವಕುಮಾರ್ ಅವ್ರನ್ನ CLP ನಾಯಕರನ್ನಾಗಿ ಮಾಡಿ ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈಗ ಆಲ್ರೆಡಿ ಘೋಷಣೆ ಮಾಡುತ್ತೆ. ಈ 3ನೇ ತಾರೀಕು DK ಶಿವಕುಮಾರ್ ಅವರು ಪದಗ್ರಹಣ ಕಾರ್ಯಕ್ರಮನ ನಿಗದಿಪಡಿಸಿ ಎಲ್ಲ ಒಂದು ರೂಪುರೇಷೆ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಅದರಂತೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯಕ್ಕೆ ಒಂದು ನ್ಯಾಯ ಒದಗಿಸ್ಬೇಕು ಅಂತ ಅಂದ್ಬಿಟ್ಟು ಅವರಲ್ಲೊಂದು ಮನವಿ ಮಾಡ್ಕೊಳ್ಳೋಕ್ಕೆ ನಮ್ಮೆಲ್ಲರ ಮುಖಾಂತರ ಒಂದು ಮನವಿ ಮಾಡ್ಕೊಳ್ಳೋಣ ಅಂತ ತಮ್ಮೆಲ್ಲರನ್ನ ಇವತ್ತು ಕರೆದಿರ್ತೇವೆ. ಒಂದು ವೇಳೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯದ ಮುತ್ಸದ್ದಿ ನಾಯಕರು ಸತತವಾಗಿ 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಈಗ 23 ಚುನಾವಣೆಯಲ್ಲಿ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬಂದು ದೇವನಹಳ್ಳಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಹುಮತಗಳನ್ನು ಪಡೆದು ಈ ಸಿದ್ದರಾಮಯ್ಯಜಿ ಅವರ ಕ್ಯಾಬಿನೆಟ್ನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ಹಾಗೂ ಕರ್ನಾಟಕ ಮಾದಾರ ಮಹಾಸಭಾ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ KH ಮುನಿಯಪ್ಪನವ್ರನ್ನ DCM ಉಪಮುಖ್ಯಮಂತ್ರಿಯಾಗಿ ಮಾದಿಗ ಜನಾಂಗದ ಒಂದು ಪ್ರತಿನಿಧಿಯಾದರು. ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಾವು ಪಾವಡ ತಾಲೂಕು ಮಾದಾರ ಮಹಾಸಭಾ ವತಿಯಿಂದ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಮಾಡಲೇಬೇಕು, ನ್ಯಾಯಸಮ್ಮತವಾಗಿ ನಾವು ಹೇಳಬೇಕು ಅಂತಂದರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ತಪ್ಪಾಗ್ತಿಲ್ಲ. ಯಾಕಪ್ಪ ಅಂದರೆ ಈ ರಾಜ್ಯದಲ್ಲಿ 50 ಲಕ್ಷ ಮಾದಿಗರು ಈ ರಾಜ್ಯದಲ್ಲಿ ಇರ್ತಾರೆ. ಬಹುತೇಕರು ಎಲ್ಲ ಪಾವಡಲ್ಲ, ಬಹುತೇಕ ಎಲ್ಲ ಕರ್ನಾಟಕಾದ್ಯಂತ 224 ಕ್ಷೇತ್ರದಲ್ಲಿ ಬಹುತೇಕ ಮಾದಿಗರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿರ್ತಾರೆ, ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಹಾಗಾಗಿ ಇದನ್ನು ಪರಿಗಣಿಸಿ ರಾಷ್ಟ್ರಾಧ್ಯಕ್ಷರಾದಂತಹ ಕಾಂಗ್ರೆಸ್ ಪಕ್ಷದ AICC ರಾಷ್ಟ್ರಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮಾಧ್ಯಮದ ಮುಖಾಂತರ.